ನಮ್ಮನೆಯವ್ರು ಎಲ್ರು ಅಂದ್ಕೊಂಡಿದ್ರು ನನಗೂ ದೇವ್ರು ಬರುತ್ತೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನ್ನನ್ನು ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಟ್ಟಿದ್ದಾರೆ. ನಾನೇನೋ ಹೇಳ್ಬಿಟ್ಟೆ ಕಳಸ ಹೊರ್ತೀನಿ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಂತೂ ನೈಟೆಲ್ಲ ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ. ಈ 3 ಜನ ಅಕ್ಕ ತಂಗಿರು ಸೇರ್ಕೊಂಡು ಅಪ್ರೂಪಕ್ಕೆ ಸೇರಿರೋದಕ್ಕೂ ಅದಕ್ಕೂ ನಿನ್ನೆ ಆರ್ಕೆಸ್ಟ್ರಾ ಮುಗಿಸ್ಕೊಂಡ್ಬಂದು ಮಲ್ಕೊಂಡಿರೋದೇ 2 ಗಂಟೆಲೇನೋ. ಇನ್ನು ನೈಟೆಲ್ಲ ಮಾತಾಡಿದ್ದಾರೆ. ಬೆಳಗ್ಗೆ ಬೇಗನೆ ಹೋಗಬೇಕು ಕಳಸ ಹೊರೋರು 5 ಗಂಟೆಗೇನೆ ಅಂತ ಅನೌನ್ಸ್ ಏನೋ ಮಾಡಿಬಿಟ್ರು. ಆದರೆ ಸ್ಟಾರ್ಟ್ ಆಗಿದ್ದು 8 ಗಂಟೆಗೇನೆ. ಲೇಟಾಗೆ ಎದ್ದಿದ್ರು ನಡೀತಿತ್ತು. ಇವರೆಲ್ಲ ಸೇರ್ಕೊಂಡು 4 ಗಂಟೆಗೆ ಎಬ್ಬಿಸ್ಬಿಟ್ಟು ರೆಡಿ ಮಾಡಿ ಕೂರಿಸ್ಬಿಟ್ರು ನನ್ನಂತೂ. ಎಲ್ಲರೂ ರೆಡಿಯಾಗಿ ಕಲ್ಬಾವಿ ಹತ್ರ 7:15ಗೆ ಹೋದ್ವಿ. ಆಮೇಲೆ 8 ಗಂಟೆಗೆಲ್ಲ ಕಳಸ ಹೊರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಳಸ ಹೊತ್ಕೊಂತಿದ್ದಂಗೆ ನಮ್ಮನೆ ಮೈಂಡ್ ಸೆಟ್ ಏನಂದರೆ ನನಗೂ ದೇವ್ರು ಬರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಚಿಕ್ಕವಳಿದ್ದಾಗ ಒಂದ್ಸಲ ಹೊತ್ತಿದ್ದೆ, ಸ್ವಲ್ಪ ಆ ಥರ ಫೀಲ್ ಆಗಿತ್ತು ಅಷ್ಟೇ. ಬಿಟ್ಟರೆ ಈ ಸಲ ಹೊರೋದಕ್ಕೆ ಕಾರಣನೂ ಅದೇ, ದೇವ್ರು ಬರುತ್ತಾ ಇಲ್ವಾ ನೋಡೋಣ ಅಂತ ಅಂದ್ಬಿಟ್ಟು. ಆದರೆ ಆ ಥರ ಏನೂ ಆಗಲಿಲ್ಲ. ನಮ್ಮ ಮನೆಯವ್ರಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ರಿಗೆ ಆಸೆ ಇತ್ತಂತೆ ದೇವ್ರು ಬರಲಿ ಹಿಡ್ಕೋಬೇಕು ಅಂತಂದ್ಬಿಟ್ಟು. ನನ್ನನ್ನು ಬಿಟ್ಟು 1 ನಿಮಿಷನೂ ಕದಲೇ ಇಲ್ಲ ಇವರಂತೂ. ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣನ ಮಗಳು ಏನೋ ಜೋರಾಗಿ ದೇವ್ರು ಬಂದ್ಬಿಡುತ್ತೆ ಇವಳಿಗೆ ಹಿಡ್ಕೋಬೇಕು ಅಂತಂದ್ಬಿಟ್ಟು. ಏನೋ ಅವ್ರಿಗೊಂಥರ ಆಸೆ, ಇವಳಿಗೆ ಬರಲಿ ಹಿಡ್ಕೊಂಬಿಡೋಣ, ಇವತ್ತು ಚೆನ್ನಾಗಿ ಕುಣಿಸ್ಬಿಡೋಣ ಅಂತ. ಇನ್ನು ನಾನಂತೂ ಆರಾಮಾಗಿ ಅಲ್ಲಿ ಯಾರ್ಯಾರಿಗೆ ದೇವ್ರು ಬಂದಿತ್ತು ಅವ್ರನ್ನೆಲ್ಲ ನೋಡ್ಕೊಂಡು, ಯಾರ್ಯಾರಿಗೆ ಬಂದಿಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಆರಾಮಾಗೇ ಇದ್ದೆ. ಇನ್ನು ದೇವ್ರದ್ದು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಮನೆಗೆ ಬಂದು ಎಲ್ಲರೂ ರೆಸ್ಟ್ ಮಾಡ್ಕೊಂಡ್ವಿ. ಇನ್ನು ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ಅವ್ರ ಅತ್ತೆ, ನಮ್ಮ ಆಂಟಿ ಅವರೆಲ್ಲ ಅಲ್ಲೇ ಫಂಕ್ಷನ್ ಇತ್ತು. ಆದಿಚುಂಚನಗಿರಿ ಸ್ವಾಮೀಜಿಗಳೆಲ್ಲ ಬಂದಿದ್ರು ಅಂತಂದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡ್ರು. ಸಂಜೆ ಆಗ್ತಾ ನಮ್ಮ ಅಕ್ಕ ಬೆಂಗಳೂರಿಗೆ ಹೊರಟ್ಲು. ಈ ಸಲ ನನ್ನ ಮಗಳನ್ನ ಕರ್ಕೊ ಹೋಗ್ತಿದ್ದಾಳೆ. ನನ್ನ ಮಗನ ಕರ್ಕೊ ಹೋಗ್ತಿಲ್ಲ, ಯಾಕಂದರೆ ಅವನು ಕರ್ಕೊ ಹೋದ್ರೆ ಸ್ವಲ್ಪ ಇಬ್ಬರೂ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಬೇಕ್ರಿನೂ ನೋಡ್ಕೊಂಡು ಅವ್ರನ್ನ ಕಳಿಸಿ ಈ ಕಡೆ ನಮ್ಮ ಅಮ್ಮನೂ ಹೊರಟ್ರು. ಇನ್ನು ಫಂಕ್ಷನ್ ಎಲ್ಲ ಮುಗ್ದಿತ್ತಲ್ವ ದೇವಸ್ಥಾನದ ಹತ್ರ, ಇನ್ಯಾರೂ ಇರೋದಿಲ್ಲ. ಪೂಜೆ ಮಾಡಿಸೋರು ಹೋಗಿ ಮಾಡಿಸ್ಕೊಂಬರ್ಬೋದು. ಅದಕ್ಕೆ ನಾವು ಕೂಡ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಬಂದ್ವಿ. 3 ದಿವಸದಿಂದ ದೇವ್ರು ತೋರಿಸಿರ್ಲಿಲ್ಲ ಅಲ್ವಾ, ಇವಾಗ ನೋಡ್ಕೊಳ್ಳಿ. ಹಾಗೆ ಒಂದು ಸರಿ ಕೈ ಮುಗಿದ್ಬಿಡಿ.